ನಾನು ಇವತ್ತು ನಿಮ್ಮ ಮುಂದೆ ಬಂದಿರೋಕ್ಕೆ ಕಾರಣ ಒಬ್ಬ ಮಹಾನ್ ಶಕ್ತಿಯನ್ನು ಪರಿಚಯಿಸೋಕೆ. ಹೌದು, ಅವರು ಬೇರಾರು ಅಲ್ಲ, ಬೆಂಗಳೂರಿನ ಎಲ್ಲ ಸಾಂಸ್ಕೃತಿಕ ಬದುಕಿನೊಂದಿಗೆ ತಮ್ಮನ್ನು ತೊಡಗಿಸಿಕೊಂಡಿರುವಂಥ NS ಮಹಾಲಕ್ಷ್ಮಿ. ಅವರು ಮಹಾನ್ ಶಕ್ತಿ ಅನ್ನೋಕ್ಕೆ 2-3 ಕಾರಣ ಇದೆ. ಒಂದು, ಕೇವಲ ನನ್ನ ಆತ್ಮ ಸಂಗಾತಿ, ಆತ್ಮ ಸ್ನೇಹಿತೆ ಅನ್ನೋದರ ಜೊತೆಗೆ ಅವರು ತಮ್ಮ ಬದುಕನ್ನು, ತಮ್ಮ ಬದುಕಿನ ನೋವನ್ನು, ಹೋರಾಟವನ್ನು ಎಲ್ಲವನ್ನು ಕೂಡ ಒಗ್ಗೂಡಿಸಿಕೊಂಡು ಸಮಾಜಕ್ಕೆ ಒಳಿತನ್ನೇ ನೀಡಬೇಕು, ಒಳ್ಳೆಯದನ್ನೇ ಕೊಡಬೇಕು ಅನ್ನುವ ಮಹೋತ್ತರವಾದಂಥ ಉದ್ದೇಶವನ್ನು ಇಟ್ಕೊಂಡು ಸಾಂಸ್ಕೃತಿಕ ಬದುಕಿನೊಂದಿಗೆ, ಸಾಹಿತ್ಯದ ಬದುಕಿನೊಂದಿಗೆ, ಕ್ರೀಡಾ ಬದುಕಿನೊಂದಿಗೆ ಎಲ್ಲರ ಜೊತೆಗೂ ಒಂದು ಸಮನ್ವಯವನ್ನು ಸಾಧಿಸಿ ನೊಂದವರ, ನೋವನ್ನು ಪಟುವವರ ಎಲ್ಲರ ಕಣ್ಣುಗಳಿಗೆ ಒಂದು ಕೈಯನ್ನು ನೀಡ್ತಾ ಕಣ್ಣುಗಳನ್ನು ಒರೆಸುವ, ನೋವಿನ ಕಣ್ಣೀರನ್ನು ಒರೆಸುವ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡವ ಪರದಲ್ಲಿ ಅನ್ನೋ ರೀತಿಯಲ್ಲಿ ತನಗೆ ಬದುಕಿದ್ದನ್ನು, ತನಗೆ ಸಿಕ್ಕಿದ್ದನ್ನು ಸಮಾಜಕ್ಕೂ ಎಷ್ಟು ಸಾಧ್ಯ ಆಗುತ್ತೋ ಅದನ್ನು ಒದಗಿಸ್ತಾ ನೊಂದವರ ಕಣ್ಣೀರನ್ನು ಒರೆಸುವ ಒಂದು ಮಹತ್ತರ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಬಹುಶಃ ಇಂತಹ ಮಹಾಲಕ್ಷ್ಮಿಯಂತಹ ಒಬ್ಬ ಮಹಿಳಾ ಶಕ್ತಿಯನ್ನು, ಅವರ ಕೈಯನ್ನು ಬಲಿಪಡಿಸ್ಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ. ಅದು ಅವರ ಸಾಮಾಜಿಕ ಬದುಕಿಗೆ ಹಿನ್ನೆಲೆಯಾಗಿ ಅವರ ಕೈಯನ್ನು ಬಲಪಡಿಸುವ ಸಲುವಾಗಿ ಎಲ್ಲ ಒಗ್ಗಟ್ಟಾಗಿ ಇಂತಹ ಧೀಮಂತ ಶಕ್ತಿಯನ್ನು ನಾವು ಇನ್ನೂ ಪ್ರೋತ್ಸಾಹಿಸುವ ಅಗತ್ಯ ಇದೆ. ಹೀಗಾಗಿ ಮಹಾಲಕ್ಷ್ಮಿಯವರ ಈ ಬದುಕು ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಜೊತೆಗೆ ಕ್ರೀಡಾ ಜಗತ್ತು, ವಿಜ್ಞಾನ, ಕಾನೂನು ಈ ಎಲ್ಲ ವಿಷಯಗಳಲ್ಲಿ ನಾನು ನನ್ನ ಸೇವೆಯೊಂದಿಗೆ ಇದ್ದೀನಿ ಅನ್ನುವ ಒಂದು ಅಸ್ತಿತ್ವವನ್ನು, ಅಸ್ಮಿತೆಯನ್ನು ಬೆಳೆಸ್ಕೊಂಡಂಥ ಮಹಿಳೆ ಇವರು. ನಮ್ಮ ಜೊತೆಗಿರೋದು ನಮ್ಮ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬದುಕಿಗೆ ಒಂದು ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಇನ್ನು ಮಹಾಲಕ್ಷ್ಮಿಯವರ ಈ ಮುಂಬರುವ ಜೀವನ, ಅದು ಯಾವುದೇ ಅವರು ಆಯ್ಕೆಗೊಂಡಂತಹ ಬದುಕು ದಾರಿ ಯಾವುದೇ ಇರ್ಬೋದು, ಅದು ಸಾಮಾಜಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಅದು ಕ್ರೀಡಾ ಬದುಕಿರ್ಬೋದು, ಕೊನೆಯದಾಗಿ ರಾಜಕೀಯ ಶಕ್ತಿ ಇರ್ಬೋದು, ಇವೆಲ್ಲವಕ್ಕೂ ಕೂಡ ನಾವೆಲ್ಲರೂ ಅವ್ರ ಜೊತೆಗೆ ಇರ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡೋಣ. ನಮಸ್ಕಾರ.